ಮುದ್ರೆಯ ಹೆಸರೇ ಸೂಚಿಸುವಂತೆ ನಮ್ಮ ಪ್ರಜ್ಞೆಯನ್ನು ಅನಂತವಾಗಿ ಬೆಳೆಸುತ್ತದೆ ಅನಂತ ಪ್ರಜ್ಞಾ ಮುದ್ರೆ. ಈ ಮುದ್ರೆ ಹೇಗ್ ಮಾಡಬೇಕು ಅಂದ್ರೆ ಎಲ್ಲಾ ಕೈ ಬೆರಳುಗಳನ್ನ ತೋರ್ಬೆರಳುಗಳು ಮತ್ತು ಹೆಬ್ಬೆರಳು ಹೊರತುಪಡಿಸಿ ಈ ರೀತಿಯಾಗಿ ಒಂದರೊಳಗೊಂದು ಸೇರಿಸಬೇಕು. ಆಮೇಲೆ ಆಕಾಶ ತತ್ವದ ಮಧ್ಯದ ಬೆರಳುಗಳ ತುದಿ ಮತ್ತು ಅಗ್ನಿ ತತ್ವದ ಹೆಬ್ಬೆರಳುಗಳ ತುದಿಗೆ ಜೋಡಿಸಬೇಕು ಮತ್ತು ಎರಡೂ ಕೈಗಳ ವಾಯು ತತ್ವ ಪ್ರತಿಪಾದಿಸುವ ತೋರ್ಬೆರಳುಗಳನ್ನ ಜೋಡಿಸಬೇಕು. ಇದೇನಂತಂದ್ರೆ ಅನಂತ ಪ್ರಜ್ಞಾ ಮುದ್ರೆ ಆಗುತ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಆಕಾಶ ತತ್ವದ ಮಧ್ಯದ ಬೆರಳು ಮತ್ತು ಅಗ್ನಿ ತತ್ವದ ಹೆಬ್ಬೆರಳು ಜೋಡಿಸಿದಾಗ ಅಗ್ನಿ ತತ್ವದ ಪ್ರಜ್ಞೆ ಮತ್ತು ಆಕಾಶ ತತ್ವದ ವಿಶಾಲತೆ ಬೆಳೆಯುತ್ತದೆ. ವಾಯು ತತ್ವದ ತೋರ್ಬೆರಳುಗಳನ್ನು ಜೋಡಿಸಿದಾಗ ನಮ್ಮಲ್ಲಿ ಯೋಚನಾ ಶಕ್ತಿ ಹೆಚ್ಚುತ್ತದೆ. ಹೀಗೆ ನಮ್ಮಲ್ಲಿ ಪ್ರಜ್ಞೆ ಹೆಚ್ಚಾಗಿ ದೂರ ಸಂಪರ್ಕ ಬೆಳೆಯುತ್ತದೆ ಅಂತ ಹೇಳಲಾಗಿದೆ. ಇದನ್ನೇ ಟೆಲಿಪೆಥಿ ಎನ್ನುತ್ತಾರೆ. ಆದ್ರಿಂದಲೇ ಈ ಅನಂತ ಪ್ರಜ್ಞಾ ಮುದ್ರೆಯನ್ನು ದೂರ ಇರುವ ವ್ಯಕ್ತಿಗೆ ಚಿಕಿತ್ಸೆ ನೀಡಲು, ಮಾನಸಿಕ ಶಕ್ತಿ ತರಂಗಗಳನ್ನು ಕಳುಹಿಸಲು ಬಳಸುತ್ತಿದ್ರು ಅಥವಾ ಬಳಸುತ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಋಷಿಗಳು ಕೂಡ ಈ ಮುದ್ರೆಯಿಂದಲೇ ಅನಂತ ಪ್ರಜ್ಞೆಯನ್ನು ಪಡೆದರು ಎನ್ನಲಾಗಿದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.